ಮಾರುದ್ದ ನಡೆದ್ರೇನೆ ಕಾಲ್ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಹೇಳೋ ಯುವಕರ ಮಧ್ಯೆ ಇಲ್ಲೊಬ್ಬ ಇಳಿ ವಯಸ್ಸಿನ ಹನುಮ ಭಕ್ತ 102 ಕೆಜಿ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಬೆಟ್ಟ ಹತ್ತಿ ಸೈ ಎನಿಸಿಕೊಂಡಿದ್ದಾರೆ. ಆ ಬಲಭೀಮ ಭಕ್ತ ಯಾರು? ಬೆಟ್ಟವನ್ನ ಹತ್ತಿದ ಹೇಗೆ? ಇಲ್ಲಿದೆ ನೋಡಿ ಸಾಹಸದ ಸ್ಟೋರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕೊಪ್ಪಳ ಜಿಲ್ಲೆಯಲ್ಲಿರುವ ಅಂಜನಾದ್ರಿ ಬೆಟ್ಟವನ್ನ ಹನುಮಂತನ ಜನ್ಮಸ್ಥಳ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಬೆಟ್ಟದ ಮೇಲಿರೋ ಆಂಜನೇಯನ ದರ್ಶನಕ್ಕಾಗಿ ನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆದರೆ ಆಂಜನೇಯನ ದರ್ಶನ ಪಡಿಬೇಕಾದ್ರೆ ಬೆಟ್ಟದಲ್ಲಿರುವ 575 ಮೆಟ್ಟಿಲುಗಳನ್ನು ಹತ್ತಲೇಬೇಕು. 10 ಮೆಟ್ಟಿಲು ಹತ್ತೋದ್ರೊಳಗೆ ಬೆನ್ನು ನೋವು, ಕಾಲು ನೋವು ಅನ್ನೋ ಯುವಕರ ಮಧ್ಯೆ ಇಲ್ಲೊಬ್ಬ ಇಳಿ ವಯಸ್ಸಿನ ಹನುಮ ಭಕ್ತ ಬರೋಬ್ಬರಿ 102 ಕೆಜಿ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಬೆಟ್ಟ ಹತ್ತಿ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಜೈ ಶ್ರೀರಾಮ್, ಇದು ಸವಣೂರ ಹುಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಡಿ 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 ಮುಂಬರ. ಜೈ ಶ್ರೀರಾಮ್. ಇವರು ನಿಂಗಪ್ಪ ಸವಣೂರು, ಬರೋಬ್ಬರಿ 61 ವರ್ಷ, ಬಾಗಲಕೋಟೆ ಜಿಲ್ಲೆಯ ಹೊನ್ನೂರಿನ ನಿವಾಸಿ. ಇವರು ಹನುಮನ ಪರಮ ಭಕ್ತ. ಇವರು ಬರೋಬ್ಬರಿ 102 ಕೆಜಿ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಬೆಟ್ಟವನ್ನ ಏರಿ ಬಲಭೀಮ ಅನಿಸಿಕೊಂಡಿದ್ದಾರೆ. ಒಂದು ದೇವ್ರಿಗೆ ಬೇಡ್ಕೊಂಡಿದ್ವಿ, ಇಲ್ಲಪ್ಪ ಹಿಂಗ ಚೀಲ ಹೊತ್ಕೊಂಡ್ ಬರ್ಬೇಕಂತ ಹೇಳಿ ಆ ರೀತಿ ಒಂದ್ 2 ವರ್ಷ ಬಿಟ್ಟು ನಾವು ಈಗ ನಾವು ಬಂದ ಕಿಸಿಂದ ಅದನ್ನ ಚೀಲವನ್ನು ಹೊತ್ಕೊಂಡು ಬಂದ ಕಿಸಿಂದ ದೇವರ ಸನ್ನಿಧಾನಕ್ಕೆ ತಂದು ನಾವು ಇಳಿಸಿದ್ವಿ. ಅದು 1 ತಾಸು 2 ನಿಮಿಷಗೆ ತೂಕ ಏನೈತಿ 1 ಕ್ವಿಂಟಲ್ 2 ಕಿಲೋ. ಒಬ್ಬರೇ ಎಲ್ಲಿ ಇಳಿಸ್ಲಂಗ ತಗೊಂಡ್ಬಂದ. ನಿಂಗಪ್ಪ 102 ಕೆಜಿ ತೂಕದ ಜೋಳದ ಮೂಟೆ ಹೊತ್ತು ಬೆಟ್ಟ ಹತ್ತುವಾಗ ಅಲ್ಲಿ ನೆರೆದಿದ್ದ ಭಕ್ತರೆಲ್ಲ ನಿಬ್ಬೆರಗಾಗಿ ನೋಡ್ತಿದ್ರು. ಒಟ್ನಲ್ಲಿ ಭಕ್ತಿಯಲ್ಲಿ ಮಿಂದೆದ್ದ ನಿಂಗಪ್ಪ ಈ ಇಳಿ ವಯಸ್ಸಲ್ಲಿ ಬೆಟ್ಟ ಹತ್ತಿ ಮಾದರಿಯಾಗಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಷ್ಟೇ ಮಳೆ ಪ್ರಮಾಣ ಕಡಿಮೆಯಾಗಿ ರೈತರು ನಿಟ್ಟುಸಿರು ಬಿಡ್ತಿದ್ದಾರೆ. ಹಾಳಾಗ್ತಿದ್ದ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಆದರೆ ಈ ಮಧ್ಯೆ ಜಿಲ್ಲೆಯ ಅನ್ನದಾತರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಏನದು ಸಮಸ್ಯೆ? ಇಲ್ಲಿದೆ ನೋಡಿ. ಇಷ್ಟು ದಿನ ವ್ಯಾಪಕ ಮಳೆಯಿಂದಾಗಿ ಬೆಳಗಾವಿ ರೈತರು ಕಂಗೆಟ್ಟಿದ್ರು. ಇದೀಗ ಮಳೆ ಕಡಿಮೆಯಾಗಿದ್ದು ಸಾಲ ಸೋಲ ಮಾಡಿ ಹಲವು ಬೆಳೆ ಬೆಳೆದಿದ್ದಾರೆ. ಆದರೆ ಈ ಬೆಳೆ ಕೈ ಸೇರೋ ಮೊದಲೇ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಬೆಳೆದ ಬೆಳೆಗೆ ಗೊಣ್ಣೆ ಹುಳು ಹತ್ತಿಕೊಂಡಿದ್ದು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗ್ತಿವೆ. ಇದರಿಂದಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಸ್ಥಿತಿ ಬಂದೊದಗಿದೆ. ಬೆಳೆಯ ಬೇರನ್ನೂ ಬಿಡ್ತಿಲ್ಲ ಈ ಹುಳು. ಬೆಳೆ ಕೈಗೆ ಬರದೆ ಅನ್ನದಾತನಿಗೆ ಸಂಕಷ್ಟ. ಹೀಗೆ ಜಮೀನಿನ ತುಂಬ ಎಲ್ಲ ಆವರಿಸಿಕೊಂಡು ಬೆಳೆಯ ಬೇರನ್ನೂ ಬಿಡದೆ ರೈತರ ಹೊಟ್ಟೆಗೆ ಬೆಂಕಿ ಇಟ್ಟಿವೆ ಈ ಗೊಣ್ಣೆ ಹುಳುಗಳು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದಲ್ಲಿ ಅನ್ನದಾತರಿಗೆ ಗೊಣ್ಣೆ ಹುಳುಗಳ ಕಾಟ ಹೆಚ್ಚಾಗಿದೆ. ಇದರಿಂದಾಗಿ ಕಷ್ಟಪಟ್ಟು ಬೆಳೆದ ಬೆಳೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಮುಖ್ಯವಾಗಿ ಎಲೆಕೋಸು, ಮೆಕ್ಕೆಜೋಳ, ಕಬ್ಬು, ಗಜ್ಜರಿ, ಕೊತ್ತಂಬರಿ ಸೊಪ್ಪು ಸೇರಿದಂತೆ ಎಲ್ಲ ಬೆಳೆಗಳು ಇದೀಗ ಕೀಟ ಬಾಧೆಗೆ ತುತ್ತಾಗಿ ಹಾಳಾಗುತ್ತಿವೆ. ಬೆಳೆಗಳ ಬೇರುಗಳನ್ನೇ ತಿಂದು ಬದುಕುವಂತಹ ಈ ಗೊಣ್ಣೆ ಹುಳುಗಳಿಂದ ಇದೀಗ ರೈತರು ದಿಕ್ಕೆಟ್ಟು ಹೋಗಿದ್ದಾರೆ. ದೊಣ್ಣೆ ಹುಳದ ಕಾಟ ಭಾಳ ಆಗೈತ್ರಿ. ಪೂರಾ ಎಲ್ಲ ಕಬ್ಬೆಲ್ಲ 7-8 ತಿಂಗಳ ಕಬ್ಬು ಸಗಟು ಎಲ್ಲ ಒಣಗಿಕೊಂಡಿದ್ದಾವೆ. ಎಲ್ಲ ಬೇರು ಕಡೋದು ಎಲ್ಲ ನಾಶ ಮಾಡೋದು. ಏನೇ ಔಷಧ ಮಾಡಿದ್ರು ಏನೂ ರೈತ ಉಪಯೋಗ ಆಗ್ತಾ ಇಲ್ಲ. ಅದಕ್ಕೆ ಕೃಷಿ ಇಲಾಖೆಯವರು ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡು ಸ್ವಲ್ಪ ಅನುಕೂಲ ಮಾಡಬೇಕು. ಏನೇ ರೈತ ಬೆಳೆ ಮಾಡಿದ್ರು ಎಲ್ಲ ಬೆಳೆಗೆ ದೊಣ್ಣೆ ಹೊಳೆದ ಕಾಟ ಐತೆ. ಎಲ್ಲ ಬೇರು ಕಡ್ದು ಬಿಡ್ತಿದ್ರಿ, ಬೆಳೆದು ಬೇರೆಲ್ಲ ಕಡ್ದು ಬಿಡ್ತಿದ್ದೆ. ಇನ್ನು ಕಬ್ಬೂರ ಒಂದೇ ಗ್ರಾಮದಲ್ಲಿ 200 ಎಕರೆಗೂ ಅಧಿಕ ಪ್ರದೇಶಕ್ಕೆ ಈ ಗೊಣ್ಣೆ ಹುಳುಗಳು ಲಗ್ಗೆ ಇಟ್ಟಿದ್ದು ಕ್ರಮೇಣ ತಮ್ಮ ಸಂತತಿ ಏರಿಕೆ ಮಾಡ್ತಾ ಅಕ್ಕಪಕ್ಕದ ಜಮೀನುಗಳಿಗೂ ನುಗ್ಗುತ್ತಿವೆ. ಬೇರುಗಳನ್ನೇ ತಿನ್ನುತ್ತಿರುವ ಈ ಗೊಣ್ಣೆ ಹುಳುಗಳಿಂದ ಬೆಳೆದು ನಿಂತ ಬೆಳೆ ಮೇಲ್ಭಾಗದಲ್ಲಿ ಒಣಗಿ ಹೋಗುತ್ತಿದೆ.
ಈ ಕೀಟ ಬಾಧೆ ಬಗ್ಗೆ ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. 150 ಎಕರೆ ನಮ್ಮ ತೋಟದಾಗ ಬೆಳೆ ಐತಿ. ಅದ್ರ ಎಲ್ಲಾನು ಬೆಳೆಗೆ ದೊಣ್ಣೆ ಹುಳ ಹತ್ತಿದೆ, ಎಲ್ಲಾನು ಹಾಳಾಗ್ತದೆ. ಈ ಸಲ ಇಂಥ ಚೆನ್ನಾಗಿ ಬಂದಿತ್ತಲ್ಲ ಬೆಳೆ, ಯಾಕಂದ್ರೆ ಮಳೆಗಾಲ ಚಲೋ ಆಗೋದ್ರಿಂದ ಬೆಳೆ ಎಲ್ಲ ಚಲೋ ಬಂದಿತ್ತು. ಆದರೆ ಈ ರೋಗದಿಂದ ಎಲ್ಲ ಬೆಳೆ ಎಲ್ಲ ಹಾಳಾಗೈತಿ. ಇಲ್ಲಿವರೆಗೆ ಯಾವುದೇ ರೀತಿಯಂಥ ನಮ್ಮ ಕೃಷಿ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದಿಲ್ಲ. ಸದ್ಯ 4-5 ಮುಖ್ಯ ಬೆಳೆ ಸೇರಿದಂತೆ ತರಕಾರಿ ಬೆಳೆಗಳನ್ನ ಕೂಡ ಗೊಣ್ಣೆ ಹುಳು ತಿಂದು ಹಾಕ್ತಾ ಇದ್ದು ನಿಯಂತ್ರಣಕ್ಕೂ ಬರ್ತಿಲ್ಲ. ಇದರಿಂದ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಹುಳುಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.